ಗೈಸ್ ಎಲ್ಲರಿಗೂ ನಮಸ್ಕಾರ. ನೋಡ್ಬೋದು ನೀವು ಏನಂತಂದರೆ ಇವಾಗ RPC ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 3395 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ನಾನ್ HK ಮತ್ತು SK ವಿಭಾಗಕ್ಕೆ ನಿಮ್ಮ ಸ್ಕೋರ್ ಲಿಸ್ಟ್ ಅನ್ನುವಂಥದ್ದು ಬಿಟ್ಟಿರ್ತಾರೆ. ಪ್ರಿವಿಷನಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಸ್ಕೋರ್ ಲಿಸ್ಟ್ 2026 ಇದನ್ನ ಬಿಟ್ಟಿರ್ತಾರೆ. ಸೊ ನೀವು ಎಲ್ಲಿ ಹಾಕಿದ್ದೀರಾ ಆ ಯೂನಿಟ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ನೋಡ್ಬೋದಾಗಿರ್ತದೆ. ಸೊ ನಿಮ್ಮ ಯೂನಿಟ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಈ ರೀತಿ ನಿಮ್ದು ಯಾವ ರೀತಿ ಇದೆ ನೋಡಿ, ಅದನ್ನ ಸೆಟ್ ಮಾಡಿಕೊಂಡು ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗ್ತದೆ. ಎಸ್, ನಿಮಗೆಲ್ಲರಿಗೂ ಕಾಣ್ತಿದೆಯಲ್ಲ ಇಲ್ಲಿ ಬೆಂಗಳೂರು ಸಿಟಿ ಮೇಲೆ ಎಷ್ಟು ನಿಂತಿದೆ. ಸೊ ಆಲ್ರೆಡಿ 80 ಕೂಡ ಮಾಡಿದಂಥವ್ರು ಇದ್ದಾರೆ. 80, 76 ನೋಡಿ. ಬೆಂಗಳೂರು ಸಿಟಿ ಎಲ್ಲ ಮೇಲ್ ಕ್ಯಾಂಡಿಡೇಟ್ಸು 80ರವರೆಗೂ ಮಾಡಿದ್ದಾರೆ. 80 ಒಬ್ಬರು ಮಾಡಿದ್ದಾರೆ. 80 ಓಕೆ, ಕಾಣ್ತಿದೆಯಲ್ಲ ನಿಮಗೆ. ಒಬ್ಬರು 80 ಮಾಡಿದ್ದಾರೆ, ಉಳಿದರೆಲ್ಲ 76 ಒಳಗಡೆ ಮಾಡಿದ್ದಾರೆ. ಅರ್ಥ ಆಯ್ತಾ? ಸೊ 76, 1, 75, 74, 73, 72 ಆಲ್ಮೋಸ್ಟ್ ಆಲ್ 71 ಮೇಲೆ ಹೆಚ್ಚು ಕಮ್ಮಿ ಯಾರೂ ಮಾಡೇ ಇಲ್ಲ. ಸೊ ಕ್ವಶನ್ ಪೇಪರ್ ಟಫ್ ಇತ್ತು ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. ಓಕೆ, ನೋಡ್ಬೋದು ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ನೋಡ್ಕೋಬೋದು ನೀವೆಲ್ಲ ಯಾರ್ಯಾರೆಲ್ಲ ಎಷ್ಟೆಷ್ಟು ಮಾಡಿದ್ದಾರೆ. ಅವ್ರ ರಿಜಿಸ್ಟ್ರೇಷನ್ ನಂಬರ್ ನೋಡ್ಕೋಬೋದು, ಆಮೇಲೆ ಮಾರ್ಕ್ಸ್ ನೋಡ್ಕೋಬೋದು. ಕಾಣಿಸ್ತಿದೆಯಲ್ಲ ಎಲ್ಲರೂ ನಿಮಗೆ. ಓಕೆ, ಇದು ಸ್ಕೋರ್ ಲಿಸ್ಟ್ ಅನ್ನುವಂಥದ್ದು ನಿಮಗೆ ಇವಾಗ ರೆಡಿಯಾಗಿ ಬಿಟ್ಟಿದ್ದಾರೆ. ಅದನ್ನ ನೀವು ಚೆಕ್ ಮಾಡ್ಕೋಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ಸೊ ಯಾರಿನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಲ್ವೋ ಸೊ ಜಾಯ್ನ್ ಆಗೋಕ್ಕೆ ಸಾಧ್ಯವಾಗಬೇಕು. ಈ ರೀತಿ ನಿಮ್ಮದು ಒಂದು ಸ್ಕೋರ್ ಲಿಸ್ಟ್ ಅನ್ನುವಂಥದ್ದು ಬಿಟ್ಟಿರ್ತಾರೆ. ಓಕೆ, ಆ ಸ್ಕೋರ್ ಲಿಸ್ಟನ್ನು ಎಲ್ಲರೂ ಕೂಡ ಚೆಕ್ ಮಾಡ್ಕೋಬೋದು. ನೋಡ್ಬೋದು ಫೈನಲ್ ಎಲ್ಲಿವರೆಗೂ ಬಿಟ್ಟಿದ್ದಾರೆ ಅಂತಂದರೆ ನೋಡ್ಕೋಬೋದು. ಫೈನಲ್ ಕಾಣಿಸುತ್ತೆ ನಿಮಗೆ. ಓಕೆ, ಫೈನಲ್ ನೋಡಿ 42 ಯಾರು 42.22 ಇಲ್ಲಿ ತೊಗೊಂಡಿದ್ದಾರಲ್ಲ, ಅಂದರೆ ಟ್ರಾನ್ಸ್ಜೆಂಡರು 42 ತೊಗೊಂಡಿದ್ದಾರೆ ಲಾಸ್ಟ್. ಓಕೆ, ಟ್ರಾನ್ಸ್ಜೆಂಡರು ಬೆಂಗಳೂರು ಸಿಟಿ ಹಾಕಿದ್ದಾರೆ, ಅವರು 42 ತೊಗೊಂಡಿದ್ದಾರೆ. ಉಳಿದವರೆಲ್ಲ ನೋಡ್ಕೋಬೋದು. ಫೀಮೇಲ್ ಅವರು ಮಿನಿಮಮ್ 30 ಮೇಲೆ ಇದ್ದವ್ರನ್ನ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ಮಿನಿಮಮ್ 30 ಮೇಲೆ ತೊಗೋಬೇಕು. ನೋಡ್ಕೋಬೋದು ಇಲ್ಲೆಲ್ಲ. ಓಕೆ, 30.25 ನೋಡ್ಕೋಬೋದು. ಎಲಿಜಿಬಿಲಿಟಿ ಸ್ಕೋರ್ ಎಲ್ಲ ನೋಡ್ಕೋಬೋದು. ಮಿನಿಮಮ್ 30 ಮೇಲೆ ತೊಗೊಂಡಂತಹ ಕ್ಯಾಂಡಿಡೇಟ್ಸ್ಗಳೆಲ್ಲ ಫೀಮೇಲ್ಸು ಇದೆ ನೋಡಿ. ಓನ್ಲಿ ಫೀಮೇಲ್ಸ್ ಕ್ಯಾಂಡಿಡೇಟ್ಸವರು ಇಷ್ಟಿದ್ದಾರೆ. ಓಕೆ, ಒಂದು 7 ಜನ ಇದ್ದಾರೆ ಅಷ್ಟೇ. 30, 31, 32, 35, 51ರವರೆಗೂ ಮಾಡಿದ್ದಾರೆ. ಓಕೆ, ಯಾರ್ಯಾರೆಲ್ಲ 50 ಮೇಲೆ ಮಾಡಿರ್ತೀರಿ ನೋಡಿ, ಏನು ಲೇಡೀಸ್ ಅವ್ರಿಗೆ ಕನ್ಫರ್ಮ್ ಸೀಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಮೇಲ್ ಕ್ಯಾಂಡಿಡೇಟ್ ಕೂಡ ಮಾಡಿದ್ದಾರೆ, 30ರವರೆಗೂ ಮಾಡಿದ್ದಾರೆ. ಓಕೆ, ಅಂದರೆ ಎಲಿಜಿಬಲ್ ಸ್ಕೋರೇ 30 ಇರ್ತದೆ. ಅದರ ಕೆಳಗಡೆ ಇರುವಂಥದ್ದು ಕನ್ಸಿಡರ್ ಮಾಡಲ್ಲ. ಎಲ್ಲ ನಿಮ್ಮ ಸ್ಕೋರ್ ಲಿಸ್ಟನ್ನು ನೀವು ಈ ರೀತಿ ಚೆಕ್ ಮಾಡ್ಕೋಬೋದಾಗಿರ್ತದೆ. ಈ ಲಿಂಕನ್ನು ಕೊಡ್ತೀನಿ ನಾನು, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಯಾರಿನ್ನ ಜಾಯ್ನ್ ಆಗಿಲ್ಲ ನೋಡಿ, ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು. ಓಕೆ, ಆಮೇಲೆ ಓಕೆ ನೋಡ್ಬೋದು 41 ಮಾಡಿದ್ದಾರೆ, 42 ಮಾಡಿದ್ದಾರೆ. ಇದರಲ್ಲಿ ನಿಮ್ಮ ಹೆಸರು ಏನಾದರೂ ಇತ್ತಪ್ಪ ಅಂದರೆ ಓಕೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಜಸ್ಟ್ 0.5 ಅಲ್ಲಿ ನಿಮ್ಮದು ಬಂದಿರ್ಬೋದು, ಅಥವಾ 0.25 ಈ ರೀತಿ ಕನ್ಸಿಡರ್ ನಿಮ್ಮದು ಇರ್ತದೆ. ಎಷ್ಟು ತೊಗೊಂಡಿರೋ ನಿಮ್ಗೆ ಗೊತ್ತಿರ್ತದಲ್ಲ, ಅಲ್ಲಿ ನೋಡಿಬಿಟ್ಟು ಓಕೆ ಎಷ್ಟು ಇರ್ತದೆ ನಿಮಗೆ ಎಲ್ಲ ಇಲ್ಲಿ ಸ್ಕೋರ್ ಲಿಸ್ಟಲ್ಲಿ ಬಂದಿರ್ತದೆ. ಮಿನಿಮಮ್ ನೀವು ಏನಾದರೂ ಫಿಸಿಕಲ್ ಬರಬೇಕಂತಂದರೆ ಹೇಳಿದ್ನಲ್ಲ ನಿಮಗೆ, ಮಿನಿಮಮ್ ಎಷ್ಟು ಅಂತಂದರೆ ಒಂದು 45+ ಮಾಡಿದರೆ ಸಾಕು, ಫಿಸಿಕಲ್ ಬರುವಂಥ ಚಾನ್ಸಸ್ ಇರ್ತದೆ. ಇದು ಮಿನಿಮಮ್ ಆಗಿರ್ತದೆ. ಓಕೆ, ಮಿನಿಮಮ್ ಎಷ್ಟಾದರೆ ಬಂದಿಲ್ಲ ಅಂತ ಕೇಳೋಕ್ಕೋಗ್ಬೇಡ್ರಿ. ಮಿನಿಮಮ್ ಎಷ್ಟಾದರೆ ಬರ್ಬೋದು. ಈ ಕೆಳಗಡೆ ಇದಕ್ಕಿಂತ ಕೆಳಗಡೆ ಇರುವಂಥವ್ರು ಹೋಗ್ಬಿಟ್ಕೋಬೇಡ್ರಿ. ನೆಕ್ಸ್ಟ್ ಎಕ್ಸಾಮ್ಗೆ ಚೆನ್ನಾಗಿ ಓದಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದ. ಮತ್ತು ನೆಕ್ಸ್ಟ್ ಅಪ್ಡೇಟ್ ಏನಾದರೂ ಇತ್ತಪ್ಪ ಅಂದರೆ ನಿಮಗೆ ತಿಳಿಸ್ತಾ ಬರ್ತೀನಿ. ಸೊ ಥ್ಯಾಂಕ್ ಯು.
ಮತ್ತೇನಾದ್ರು ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅದು ಕೂಡ ಕಮೆಂಟ್ ಮಾಡಿ. ಮತ್ತು ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.